ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ ವ್ಲಾಗ್ಸ್. ಈ ವ್ಲಾಗಲ್ಲಿ ಬಂದು 2 ದಿನದ್ದು ವ್ಲಾಗ್ ಇರುತ್ತೆ. ಅಂದರೆ ಗುರುವಾರ ಸಾಯಂಕಾಲ ಸ್ವಲ್ಪ ಶಾಪಿಂಗ್ ಮಾಡಿದೆ ಅಂತ ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ವ, ಅದು ಏನೇನು ತೊಗೊಂಬಂದೆ ಅಂತ ಹೇಳಿಬಿಟ್ಟು ಅದು ಇಡ್ತಾ ಇದ್ದೀನಿ. ಹಾಗೆ ಶುಕ್ರವಾರ ಪೂಜೆ ವ್ಲಾಗ್ ಸಮೇತ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಈಗ ವ್ಲಾಗಲ್ಲಿ ಬಂದರೆ ಇದು ಗುರುವಾರ ನೋಡಿ ನಾನು ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ವ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಬಿಗ್ ಬಜಾರ್ ಓಪನ್ ಆಗಿದೆ ಅಂತ ಹೇಳಿದ್ನಲ್ವ, ಅಲ್ಲಿ ಮಾಡಿರೋ ಶಾಪಿಂಗ್ ಇದು ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ತೋರಿಸ್ತಾ ಇದ್ದೀನಿ. ಒಂದೊಂದೇ ತೋರಿಸ್ಕೊಂಡು ಹೋದರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ಎಲ್ಲ ಈ ರೀತಿ ಜೋಡಿಸ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಒಂದೇ ಸಲ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೆ. ಇದ್ರ ಪ್ರೈಸಸ್ ಎಲ್ಲ ಹೇಳೋಕ್ಕೆ ಆಗ್ತಿಲ್ಲ, ತುಂಬ ಲಾಂಗ್ ಆಗೋಗ್ಬಿಡುತ್ತೆ. ಹಾಗಾಗಿ ಇನ್ನೊಂದ್ಸಲಿ ಅಂದರೆ ಇದನ್ನು ತಗೊಂಡು ನಾನು ಮಾಡ್ತಿರ್ತೀನಲ್ವಾ, ಯೂಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ಬಿತ್ತು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಒಂದೊಂದಕ್ಕಂತೂ ನಿಮಗೆ ಕಾಣಿಸ್ತಿರ್ಬೋದು ಅದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳಿಬಿಟ್ಟು, ಇನ್ನು ಒಂದೊಂದಕ್ಕೆ ಕಾಣೋದಿಲ್ಲ. ಅದು ನಾನು ಹೇಳ್ತೀನಿ ಮಾಡಬೇಕಾದ್ರೆ, ಅಂತಂದರೆ ಯೂಸ್ ಮಾಡಬೇಕಾದ್ರೆ. ತುಂಬಾ ಕಡಿಮೆ ಅಂತ ಅನ್ನಿಸ್ತು, ತುಂಬ ಚೆನ್ನಾಗೂ ಇದೆ. ಕ್ವಾಲಿಟಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸುಮಾರು ಇದ್ವು. ಸ್ಟಾರ್ಟಿಂಗಲ್ಲೇ ಹೋಗಿದ್ರೆ ಇನ್ನೂ ಡಿಫ್ರೆಂಟು, ಇನ್ನೂ ಚೆನ್ನಾಗಿರೋ ಇರ್ತಿತ್ತೇನೋ. ಈಗ ಇದು ಬಂದು 1.5 ತಿಂಗಳು 2 ತಿಂಗಳು ಆಗೋಗಿದೆ. ಆಮೇಲೆ ನಾವು ಹೋಗಿದ್ದು, ಅದಕ್ಕೆ ಅದೆಲ್ಲ ತೊಗೊಂಬಂದಿದ್ದು ತೋರಿಸ್ತಾ ಇದೆ. ಇನ್ನೊಂದ್ಸಲಿ ಯಾವಾಗಾದರೂ ಒಂದ್ಸಲಿ ಹೋಗಿ ಬರ್ತೀನಿ, ನೋಡೋಣ ಇನ್ನೂ ಏನೇನು ತೊಗೊಂಬರ್ಬೋದು ಅಂತ ಹೇಳಿಬಿಟ್ಟು. ಈಗ ಇದು ಶುಕ್ರವಾರ ಬೆಳಗ್ಗೆ. ನೆನ್ನೆನೇ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟಿದ್ದೆ ಅಲ್ವಾ, ಸ್ಟವ್ ಸಮೇತ ತೊಳೆದಿದ್ದೆ. ಬಟ್ ಆದರೂ ಸ್ಟವ್ ಅಡುಗೆ ಮಾಡಿದ ತಕ್ಷಣ ಮತ್ತೆ ಗಲೀಜು ಹಾಕ್ತಿರುತ್ತಲ್ಲ, ಹಾಗಾಗಿ ಇನ್ನೊಂದ್ಸಲಿ ಒರೆಸ್ಕೊಂಡ್ಬಿಡ್ತಾ ಇದ್ದೆ. ಇದು ನೀವು ಅನ್ಕೊಬೋದು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಂದು ಪಾತ್ರೆ ತೊಳಿತಾ ಇದ್ದೀನಿ, ಪೂಜೆ ಮಾಡ್ದಿರಾ ಅಂತ ಹೇಳಿಬಿಟ್ಟು. ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಿಲ್ಲ, ಸಂಜೆಗೆ ಮಾಡ್ತೀನಿ. ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು. ಅದರಲ್ಲಿ ಬೇರೆ ಬೆಳಗ್ಗೆನೇ ನೆಂಟರು ಬಂದಿದ್ದರು, ಅಂದರೆ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡು ನಮ್ಮ ಊರಿಂದ ಬಂದಿದ್ದರು. ಅವ್ರಿಗೆ ಟಿಫನ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದ್ರೊಳಗಡೆ ಲೇಟ್ ಆಗೋಗ್ಬಿಡ್ತು. ಇನ್ನು ನನಗೆ ಬಿಸಿಲು ಬಂದ ಮೇಲೆ ಪೂಜೆ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕಳಶ ಇಟ್ಬಿಟ್ಟು. ಹಾಗಾಗಿ ಎಲ್ಲ ಜೋಡಿಸ್ಬಿಡ್ತಾ ಇದ್ದೀನಿ. ಎಲ್ಲ ಜೋಡಿಸಿ ಇಟ್ಟಿದ್ದೆ ಆದಮೇಲೆ ಸಂಜೆಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಳಶಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ. ಮತ್ತು ಹೂವು ಇತ್ತು ಅಂತ ಹೇಳಿದ್ನಲ್ವ, ಆ ಹುಡುಗಿ ಗುರುವಾರ ಸಂಜೆ ಮತ್ತು ಸೋಮವಾರ ಸಾಯಂಕಾಲ ತೊಗೊಂಬರ್ತಾಳೆ. ಭಾನುವಾರ ಸಂಜೆ ತೊಗೊಂಬಂದಿದ್ರೆ ಸೋಮವಾರ ಪೂಜೆಗೆ ಆಗೋದು. ಕಳಶಕ್ಕೆ ಈ ಕನಕಾಂಬರ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಫ್ರೆಶ್ ಆಗಿರೋ ಹೂವು ತೊಗೊಂಬರೋದು ಮೋಸ್ಟ್ಲಿ ಅವ್ರ ಗಿಡದ್ದೇ ಅಂತ ಅಂದ್ಕೊತೀನಿ. ಮತ್ತು ಅದು 3-4 ದಿನ ಆದರೂ ಸರಿ ನಾವು ಅಂಗಡಿಯಲ್ಲಿ ತೊಗೊಂಬಂದಿರೋ ಕನಕಾಂಬರ ಒಂಥರ ಆಗೋಗ್ಬಿಟ್ಟಿರುತ್ತೆ ಕಪ್ಪಗೆ, ಆ ಕಾಡೆಲ್ಲನೂ. ಬಟ್ ಇದು ಆಗಿರೋದಿಲ್ಲ, 2-3 ದಿನ ಇರುತ್ತೆ ಈ ಹೂವು. ಇನ್ನು ಬ್ರೂನೋ ನೋಡಿ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರೆ ಬಂದು ನಾನು ಮಳ್ಳಲ್ಲಿ ಹೇಗೆ ಕುತ್ಕೊಂಡು ನೋಡ್ಕೊಂಡಿರ್ತಾನೆ ಅಂತ ಹೇಳಿ ಅವ್ನಿಗೆ ಸ್ನಾನ ಸಮೇತ ಮಾಡಿಸ್ದೆ ಬೆಳಿಗ್ಗೆನೆ. ದೇವ್ರ ಮನೆಗೆಲ್ಲ ಕರ್ಕೊತೀನಿ ಅಂತ ಅಂದ್ಕೊಬೇಡಿ, ಬಟ್ ಅವರು ನನ್ನ ಮಕ್ಕಳ ಥರ ಬೆಳೆಸ್ಬಿಟ್ಟಿದ್ದೀನಿ. ನಾನು ಎಲ್ಲಿದ್ದರೆ ಅವ್ರು ಅಲ್ಲಿರ್ತಾರೆ. ಇನ್ನು ದೇವ್ರ ಫೋಟೋಗಳಿಗೆಲ್ಲನೂ ಕಾಕಡನೂ ಇತ್ತು. ಬೆಳಗ್ಗೆ ಹೊತ್ತು ಬರ್ತಾರೆ ಆ ಅಕ್ಕ, ಒಬ್ಬರು 6:30 ಹಂಗೆ ಬರ್ತಾರೆ. ಒಂದು ಅಕ್ಕ ದಿನ ಹೂವು ಕೊಡೋರು, ಅವ್ರ ಹತ್ರ ತೊಗೊಂಡ್ಬಿಡ್ತೀನಿ. ಇನ್ನು ಕನಕಾಂಬರ ನನಗಿಷ್ಟ ಆಗಿರೋದ್ರಿಂದ ಆ ಹುಡುಗಿ ಹತ್ರನೂ ತೊಗೊತೀನಿ. ಇನ್ನು ಚಾಮಂಚಿ ಹೂವು ನಾನು ಮಾರ್ಕೆಟ್ಗೆ ಹೋದವಾಗ 1/4 kg ಇಲ್ಲ ಅರ್ಧ kg ಹಾಕಿ ತರಿಸ್ಬಿಡ್ತೀನಿ. ನಮ್ಮೂರಲ್ಲಿ ಕಡಿಮೆಗೆ ಸಿಗುತ್ತೆ, ಅಂದರೆ 50 ರೂಪಾಯಿ ಇರುತ್ತೆ 1/4 kg. ಹಬ್ಬಗಳ ಟೈಮಲ್ಲಿ ಜಾಸ್ತಿ ಇರುತ್ತೆ, ಬಟ್ ಮಾಮೂಲಿ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಇನ್ನು ತೊಗೊಂಬಂದಿದ್ನಲ್ವ ನಾನು, ಅಂದರೆ ಬಿಗ್ ಬಜಾರಿಂದ ತೊಗೊಂಬಂದಿದ್ನಲ್ವ ಒಂದು ಸ್ವಲ್ಪ ಐಟಮ್ಸು, ಅದನ್ನೆಲ್ಲ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಜೋಡಿಸ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ವೀಡಿಯೋಗೆಲ್ಲನೂ, ನನಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಜೋಡಿಸೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದ್ರ ಒಳಗಡೆ ನಮ್ಮ ಟೋನಿ ಬ್ರೂನೋ ನೋಡಿ ಈ ಬೊಂಬೆಗೆ ಒಂದು ಕಿತ್ತಾಡ್ತಿದ್ದಾರೆ, ಹಂಗೆ ಕಿತ್ತಾಡ್ತಾ ಇದ್ದಾರೆ ಇಬ್ಬರು ಸೇರಿ. ನಮ್ಮ ಟೋನಿ ಹೇಗೋ ಎತ್ಕೊಂಡ್ಬಿಟ್ಟಿದ್ದಾನೆ, ಅವನ ಹತ್ರ ಕಿತ್ಕೊಳ್ಳೋದಕ್ಕೆ ಭಯ ಆಗೋ ತಕಚಾಗಿ ಬಂದುಬಿಡ್ತಾನೆ. ಅವ್ನು ಏನೇ ಆಗಲಿ ಅವ್ನು ಯೂಸ್ ಮಾಡಬೇಕಾದ್ರೆ ನಾವು ಹೋಗಿ ಕಿತ್ಕೊಬಾರ್ದು, ಸಮಾಧಾನ ಮಾಡಿ ನೈಸಿಗೆ ತೊಗೊಂಡ್ರೆ ಒಂದು ಹೋಯ್ತು, ಇಲ್ಲ ಕಿತ್ಕೊಳ್ಳೋಕೆ ಹೋದರೆ ಕಚ್ಚಾಗಿ ಬರ್ತಾನೆ. ಇನ್ನು ನಮ್ಮ ಬ್ರೂನೋ ಪಾಪ ಮಗು ಅವನ ಹತ್ರ ಇದ್ದಿದ್ದು ಕಿತ್ಕೊಂಡಿದ್ದಾನೆ ಅಂತ ಅವ್ನು ಸಪ್ಪಗಾಗೋಗ್ಬಿಟ್ಟ. ಇನ್ನು ಅವ್ನಿಗೇನಾದರೂ ಬಿಸ್ಕೆಟ್ ಇತ್ತು ಅದನ್ನು ಕೊಟ್ಬಿಟ್ಟು ಹಂಗೆ ಸಮಾಧಾನ ಮಾಡಿದೆ. ಇನ್ನು ಇದು ತೊಗೊಂಬಂದಿದ್ನಲ್ವ ಆ ಪಿಂಗಾಣಿದು, ಈ ಉಪ್ಪಿನಕಾಯಿ ಹಾಕ್ಕೊಳ್ಳೋದು ಇಲ್ಲ ಈ ಸಾಲ್ಟು ಇವೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಕ್ಯೂಟಾಗಿ ತುಂಬ ಚಿಕ್ಕದಾಗಿತ್ತು. ನನ್ನ ಮಗಳು ಒಂದು ಕೆಲಸ ಮಾಡಿದ್ದಾಳೆ, ಇದನ್ನು ನೀನು ಎತ್ಕೊಮ್ಮ ಅಂತ ಹೇಳಿಬಿಟ್ಟು ನಾನು ಬೇರೆ ಶಾಪಿಂಗ್ ಮಾಡ್ತಿದ್ರೆ ಅವಳು 2 ಕರೆಕ್ಟಾಗಿ ತೊಗೊಂಡಿದ್ದಾಳೆ. ಸೆಂಟ್ರಲ್ ಇದೆ ಅಲ್ವಾ, ಮಧ್ಯದಲ್ಲಿ ಇರೋದಕ್ಕೆ ಕ್ಯಾಪ್ ಬಂದು ಬೇರೆ ತೊಗೊಂಡ್ಬಿಟ್ಟಿದ್ದಾಳೆ. ಇನ್ನು ಇದ್ದರೆ ಇರಲಿ, ಮತ್ತೆ ಅದಕ್ಕೆ ಹೋಗೋದಕ್ಕೂ ಆಗೋದಿಲ್ಲ, ಅವ್ರು ಎಕ್ಸ್ಚೇಂಜು ಮಾಡಲ್ಲ ಅಂತ ಅಂದ್ಕೊತೀನಿ. ಅದನ್ನೇ ಹಾಗೆ ಜೋಡಿಸ್ಬಿಟ್ಟೆ, ಹೇಗೋ ಕಲರ್ ಆದರೂ ಕರೆಕ್ಟಾಗಿ ತೊಗೊಂಬಂದಿದ್ದಾಳೆ ಅಂತ ಹೇಳಿಬಿಟ್ಟು.
ಇನ್ನು ಈ ಕಡೆ ಇದೆಲ್ಲ ಇಡ್ತಾ ಇದ್ದರೆ ನನ್ನ ಮಗ ಬಂದು ಮತ್ತೆ ಇದು ಸ್ಟಾರ್ಟ್ ಮಾಡ್ದ ಅಂತ ಹೇಳ್ತಾನೆ. ಅವನು ಏನಾದರೂ ನಾನು ಹೊಸದು ತೊಗೊಂಬಂದಿದ್ದೀನಿ ಅಂದರೆ ಬೈತಾನೇ ಇರ್ತಾನೆ, ಏನಕ್ಕೆ ತರ್ತೀಯ ಎಷ್ಟೊಂದಿದೆ ಅಂತ ಹೇಳಿಬಿಟ್ಟು. ಆದರೆ ಏನೋ ಗೊತ್ತಿಲ್ಲ, ಮನೆಗಾಗಲಿ ಅಡುಗೆ ಮನೆಗಾಗಲಿ ಏನಾದರೂ ನೋಡಿದ್ದೀನಿ ಅಂತಂದರೆ, ಅಂದರೆ ನನ್ನ ಬಜೆಟಲ್ಲಿ ಇತ್ತು ಅಂತಂದರೆ ನನಗೆ ತೊಗೊಂಬಂದ್ಬಿಡ್ಬೇಕು. ನನ್ನ ಮಗಳು ನನಗೆ ಸಪೋರ್ಟು, ಇದು ಇಲ್ಲಿಡು ಮಮ್ಮಿ, ಅದು ಅಲ್ಲಿಡು ಮಮ್ಮಿ, ಅದಾಗಿರಬೇಕು ಅಂತ ಹೇಳಿಬಿಟ್ಟು ನನಗಿಂತ ಚೆನ್ನಾಗಿ ಅವಳೇ ಅರೇಂಜ್ ಮಾಡ್ತಿರ್ತಾಳೆ. ನೋಡಿ, ನನಗಿಂತ ನನ್ನ ಮಗಳೇ ಬಂದು ಈ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಜೋಡಿಸ್ಕೊಟ್ಬಿಟ್ಟು ಹೋದ್ಲು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೂ ಇದ್ದಾವೆ, ಚೀಲದಲ್ಲಿ ಹಾಕಿಟ್ಟಿದ್ದೀನಿ. ಅದು ನೆನಪು ಬಂದಿಲ್ಲ ನನಗೆ, ಅಂದರೆ ರಾತ್ರಿ ನೀವು ಎಲ್ಲ ಜೋಡಿಸ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕಿ ಇಟ್ಬಿಟ್ಟಿದ್ದೆ. ಅದನ್ನೇ ನಿಮಗೆ ಫಸ್ಟಲ್ಲಿ ವಿಡಿಯೋ ತೋರಿಸಿದ್ನಲ್ವ. ಆಮೇಲೆ ನನಗೆ ಗೋಣಿ ಚೀಲದಲ್ಲಿರೋದು ನೆನಪು ಬಂದಿಲ್ಲ, ಲಾಸ್ಟಲ್ಲಿ ನೆನಪು ಬಂತು. ಇನ್ನೂ ಏನೇನಿದೆ, ಏನಾದರೂ ಜೋಡ್ಸೋಕ್ಕಾಗುತ್ತಾ ಅಡುಗೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನೋಡ್ತಿದ್ದೆ. ಬಟ್ ಇದೆಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಯೂಸ್ ಮಾಡೋದು ಅಂತಂದರೆ ಈ ಈರುಳ್ಳಿ ಹಾಕ್ಕೊಳ್ಳೋದು, ಈ ನೀರು ಸೋದಿಸ್ಕೊಳ್ಳೋದು, ಈ ಥರದ್ದು ಇರೋದು. ಮತ್ತು ಈ ದೇವ್ರ ಮನೆಯಲ್ಲಿ ನಾವು ಏನಾದರೂ ಯೂಸ್ ಮಾಡಬೇಕಾದ್ರೆ ಮರನೂ ಬ್ರಷ್ ಥರ ಬರುತ್ತಲ್ವ, ಅದೊಂದಿತ್ತು. ಇನ್ನೆಲ್ಲ ಒಂದೊಂದು ಕಡೆ ಎತ್ತಿಟ್ಬಿಡೋಣ, ಅದು ಜೋಡಿಸೋದೇನೂ ಇಲ್ಲ, ಆ ಟೈಮ್ಗೆ ಯೂಸ್ ಮಾಡ್ಕೊಳ್ಳೋದು. ಡಸ್ಟ್ಬಿನ್ ಒಂದು ತೊಗೊಂಬಂದಿದ್ರಿ, ಚೆನ್ನಾಗಿತ್ತು, ಅದು ಬೇಕಂದರೆ ಶಿಂಕ್ ಹತ್ರ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇಟ್ಬಿಡ್ತಾ ಇದ್ದೆ. ಈಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇನ್ನೂ ಟಿಫನ್ನು ಇಲ್ಲ, ಪೂಜೆ ಇಲ್ವಲ್ಲ, ಸಂಜೆಗೆ ಒಂದೇ ಸಲಿನೇ ತಿನ್ಕೊತೀನಿ. ಪೂಜೆ ಆಗಿಲ್ಲ, ನಂಗೆ ಸಮಾಧಾನ ಆಗೋದಿಲ್ಲ. ಟೀ ಜೊತೆಗೆ ಇಲ್ಲಂತಂದರೆ ಬ್ರೆಡ್ ಇದ್ದರೆ ಬ್ರೆಡ್ ಜೊತೆಗೆ ತಿನ್ಕೊಂಡು ಇದು ಹೋಗ್ಬಿಡ್ತೀನಿ. ಇದು ಬಂದು ಸಂಜೆ. ಇನ್ನು ಪೂಜೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಅದರಲ್ಲೂ ಶುಕ್ರವಾರ ಅಂತ ಸೀರೆ ಉಟ್ಕೊಂಡ್ಬಂದೆ. ಬೆಳಗ್ಗೆಯಿಂದ ಡ್ರೆಸ್ ಹಾಕ್ಕೊಂಡಿದ್ದೆ. ಈಗ ಮನೆಯೆಲ್ಲ ಗುಡಿಸ್ಬಿಡ್ತಾ ಇದ್ದೀನಿ, ಯಾಕಂದರೆ ದೇವಸ್ಥಾನಕ್ಕೆ ಸಮೇತ ಹೋಗಬೇಕು. ಇನ್ನು ನನ್ನ ಮಗಳನ್ನ ಸ್ನಾನ ಮಾಡ್ಕೊಂಡು ಬಂದುಬಿಡೋಕ್ಕೆ ಹೇಳಿದೆ. ಸ್ನಾನ ಮಾಡ್ಕೊಂಬರೋಕ್ಕೆ ಕೇಳಿದ್ದೆ ಏನಕ್ಕೆ ಅಂತಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ವ, ದೀಪ ಹಚ್ತಾ ಇದ್ದೀನಿ, ನಿಂಬೆಹಣ್ಣಿನ ದೀಪ ಶುಕ್ರವಾರದ್ದು. ಬೆಳಗ್ಗೆ ಇಲ್ಲಾಂತಂದರೆ ಸಂಜೆ ಆದರೂ ಸರಿ ಹೋಗಿ ದೀಪಾರಾಧನೆ ಮಾಡಿಬಿಟ್ಟು ಬರ್ತೀನಿ. ಅವಳು ಅರಿಸ್ಕೊಂಡಿದ್ಲಂತೆ ಯಾವುದಕ್ಕೋ, ಅದು ಆಗಿದೆ ಮಮ್ಮಿ, ನಾನು ಬರ್ತೀನಿ, ನಾನು ಹಾಗೆ ಮಾಡ್ಕೊಂಬಂದ್ಬಿಡ್ತೀನಿ ನಿನ್ನ ಜೊತೆಗೆ ಅಂತಂದ್ಲು. ಸರಿ ಆಯಿತು, ಹೋಗಿ ಸ್ನಾನ ಮಾಡ್ಕೊಂಬ ಅಂತಂದೆ. ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ದೀನಿ, ನಾಳೆನೂ ಕರ್ಕೊಂಬರೋಕ್ಕೆ ಹೇಳಿದರು. ಸಪೋಸ್ ಏನಾದರೂ ಫೀವರ್ ಬಂತು ಅಂತಂದರೆ ನಾಳೆ ಇನ್ನೊಂದು ಇಂಜೆಕ್ಷನ್ ಹಾಕ್ಸೋಣ ಅಂತ ಹೇಳಿಬಿಟ್ಟು. ಈಗ ಹೊರಗಡೆ ತುಳಸಿ ಕಟ್ಟೆಗೆ ಸ್ವಲ್ಪ ಹೂವು ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟೆ. ಮತ್ತು ಮಾರಮ್ಮನಿಗೂ ಅಷ್ಟೇ ಯಾವಾಗೂ ಅಲ್ಲಿ ಇಟ್ಟೇ ಇಡ್ತೀನಿ ನಾನು. ಮತ್ತು ಹಲ್ಲು ಇಟ್ಬಿಟ್ಟು ಇದು ಗೇಟ್ ಹತ್ರ ಕೆಳಗಡೆ ಯಾಕೋ ನನಗೆ ಈ ರೀತಿ ಇಡೋದಕ್ಕೆ ಇಷ್ಟ, ಹಾಗಾಗಿ ಹಲ್ಲು ಇಟ್ಬಿಟ್ಟು ಮತ್ತು ಹೊಸ್ಲ ಹತ್ರ ಬೇಗ ಮಾಡ್ತಿದ್ದೀನಿ. ಯಾಕಂದರೆ ಮತ್ತೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ರಾಮಾಯಣ ಮಾಡ್ತಾರೆ ನಮ್ಮ ಟೋನಿ ಬ್ರೂನು ಅಂತಂದರೆ, ಎಲ್ಲ ಒರೆಸ್ಕೊಂಡು ಅವ್ರುಗಳಿಗೆ ಮೆತ್ತಿಸ್ಕೊಂಡಿರ್ತಾರೆ ಇಲ್ಲಿರೋ ಅರಿಶಿನ ಕುಂಕುಮ ಎಲ್ಲನೂ. ಆದರೂ ಪೂಜೆ ಮಾಡೋ ಟೈಮ್ಗೆ ಹಾಕಬೇಕಲ್ಲ ಅಂತ ಹೇಳಿಬಿಟ್ಟು ಹಾಕ್ಬಿಡ್ತೀನಿ. ಹೊಸ್ಲ ಮೇಲೆ ಸಮೇತ ರಂಗೋಲಿ, ಅದಕ್ಕೆ ನಾನು ಹಾಕಲ್ಲ. ಟೋನಿ ಹೊಸ್ಲ ಮೇಲೆ ತಲೆ ಇಟ್ಕೊಂಡು ಮಲಗಿರ್ತಾನೆ, ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ರಂಗೋಲಿ ಪೌಡ್ರೆಲ್ಲ ಮೆತ್ತಿಸ್ಕೊತಾನೆ ಅಂತ ಹೇಳಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಹೊಸ್ಲ ಹತ್ರ ಈ ರೀತಿ ಚಾಕ್ ಪೀಸಲ್ಲಿ ಕೆಳಗೆ ಮೇಲೆ ರಂಗೋಲಿ ಹಾಕಿದ್ದೀನಿ. ಅದನ್ನು ಒರೆಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ರಂಗೋಲಿ ಪುಡಿದಲ್ಲಿ ಹಾಕ್ತೀರಾ, ಚಾಕ್ ಪೀಸಲ್ಲಿ ಹಾಕ್ಬಿಟ್ಟೆ. ಇನ್ನು ದೇವ್ರ ಮೈದಲ್ಲೆಲ್ಲ ಜೋಡಿಸಿದ್ನಲ್ವ, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಬೇಕು ಅಂತ ಹೇಳಿ. ಪೂಜೆ ಆಯಿತು ಅಂತಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಶುಕ್ರವಾರ ಅಲ್ವಾ, ಬೆಳಗ್ಗೆನೇ ಮಾಡಿಬಿಟ್ಟಿದ್ರೆ ಇನ್ನೂ ಖುಷಿಯಾಗಿರೋದು. ಅದೇನೋ ಗೊತ್ತಿಲ್ಲ, ಪೂಜೆ ಅಂತಂದರೆ ಬೆಳಗಿನ ಜಾವ 5 ಗಂಟೆ 5:30 6 ಗಂಟೆದಲ್ಲಿ ಮಾಡ್ತೀರಲ್ವ, ಆವಾಗಂತೂ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ತುಂಬ ಮನಸ್ಸಿಗೂ ಅಷ್ಟೇ ತುಂಬ ಹಾಯಾಗಿರುತ್ತೆ. ಅಂತಂದರೆ ಸಮಾಧಾನವಾಗಿ ಏನೋ ನೆಮ್ಮದಿ ಸಿಕ್ಕದಂಗೆ ಆಗುತ್ತೆ ಆ ಟೈಮ್ಗೆ ಪೂಜೆ ಮಾಡಿದ್ದೀನಿ ಅಂತಂದರೆ. ಬಟ್ ಒಂದೊಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ, ಲೇಟ್ ಆಗೋಗ್ಬಿಡುತ್ತೆ. ನಾವು ಅಂದ್ಕೊಂಡಿದ್ದ ಟೈಮಲ್ಲಿ ಮಾಡೋದಕ್ಕಾಗೋದಿಲ್ಲ. ಆ ಟೈಮಲ್ಲಿ ನನಗೆ ಯಾಕೋ ಶುಕ್ರವಾರದ ಹೊತ್ತು ಮಾತ್ರ ಬಿಸಿಲು ಬಂದ ಮೇಲೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸಂಜೆ ಆದರೂ ಮಾಡ್ಕೊತೀನಿ ಹೊತ್ತು, ಬಿಸಿಲು ಬಂದ ಮೇಲೆ ಮಾಡೋದಕ್ಕೆ ಹೋಗೋದಿಲ್ಲ. ಅಂದ್ಕೊಂಡಿದ್ದೀನಿ ಅಂತಂದರೆ 4 ಗಂಟೆಗೆ ಎದ್ಬಿಟ್ಟು ನಾನು ಪೂಜೆ ಮಾಡ್ಕೊಂಬಿಡ್ತೀನಿ. ಬಟ್ ಒಂದೊಂದು ಟೈಮ್ ಆಗೋದಿಲ್ಲ. ಅದರಲ್ಲೂ ನನ್ನ ಮಗಳಿಗೆ ಫೀವರ್ ಅಂತ ಹೇಳಿದ್ನಲ್ವ, ರಾತ್ರಿ ಎಲ್ಲ ನಿದ್ದೆ ಮಾಡಲೇ ಇಲ್ಲ. ಅವಳು ಎದ್ದು ಕುತ್ಕೊತಿದ್ಲು. ಮನೆಯಲ್ಲಿ ಡೋಲೋ ಇದ್ದರೆ ಅದನ್ನು ಸಮೇತ ಹಾಕಿದ್ದೆ. ನನಗೂ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಗಿರೋದಕ್ಕೆ ತುಂಬ ಸೆಕೆ ಅಂತ ಅನಿಸುತ್ತೆ ಮನೆಯಲ್ಲೂ. ಅದಕ್ಕೆ ಬೆಳಗ್ಗೆ ಎದ್ದೊಳೋದು ಲೇಟ್ ಆಯಿತು. ಆದರೂ 5 ಗಂಟೆಗೆ ಎದ್ದ ತಕ್ಷಣವೇ ಎಲ್ಲ ಕೆಲಸ ಮಾಡಿಕೊಂಡು ಬಂದೆ, ಸ್ನಾನ ಸಮೇತ ಮಾಡ್ಕೊಂಡು ಬಂದೆ. ಅಷ್ಟರೊಳಗಡೆ ನಮ್ಮೂರಿಂದ ಇನ್ವಿಟೇಷನ್ ಕಾರ್ಡ್ ಎತ್ಕೊಂಡು ಪಾಪ ಬೆಳಗ್ಗೆನೇ ಬಂದಿದ್ದರು ಅವರು. ಇನ್ನು ತುಂಬ ಊರುಗಳಿದೆ ಕೊಡೋದು ಅಂತ ಹೇಳಿಬಿಟ್ಟು ಬೆಳಗಿನ ಜಾವನೇ ಬಂದಿರೋದ್ರಿಂದ ಇನ್ನು ಟಿಫನ್ನು ಸಮೇತ ಇಲ್ಲೇ ಮಾಡಿ ಅವ್ರಿಗೆ ಕಳಿಸೋದ್ರೊಳಗಡೆ ಮಾತಾಡಿಕೊಂಡು ಲೇಟ್ ಆಯಿತು. ಇನ್ನು ಅವ್ರು ಕುತ್ಕೊಂಡಿದ್ರೆ ನಾವು ಹೇಗೆ ನಮ್ಮ ಕೆಲಸಗಳು ಮಾಡ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೋದ್ಮೇಲೆ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಹಾಗಾಗಿ ಲೇಟ್ ಆಗೋಗ್ಬಿಡ್ತು. ನೋಡಿ,
ಪೂಜೆ ಎಲ್ಲ ಆದಮೇಲೆ ಈ ರೀತಿ ಇದೆ ದೇವ್ರ ಮಯದಲ್ಲಿ. ಯಾಕೋ ನನಗೆ ಆ ದೀಪದ ಬೆಳಕಲ್ಲಿ ನೋಡೋದಕ್ಕೆ ಇಷ್ಟ ಅಂತನಲ್ವ, ಅದೊಂದು ಸ್ವಲ್ಪ ನೋಡ್ತೀನಿ, ವಿಡಿಯೋನು ಮಾಡಿರ್ತೀನಿ. ಇನ್ನು ಧೂಪ ಇತ್ತು, ಸಾಂಬ್ರಾಣಿ ಖಾಲಿ ಆಗಿತ್ತು ಮನೆಯಲ್ಲಿ, ಸಾಂಬ್ರಾಣಿ ಧೂಪ ಹಾಕೋಣ ಅಂತಂದರೆ ಇದು ಒಂದು ಬಾಕ್ಸ್ ಕಂಪಲ್ಸರಿ ಮನೆಯಲ್ಲಿ ಇಟ್ಟಿರ್ತೀನಿ ದೇವ್ರ ಮನೆಯಲ್ಲಿ. ಸಾಂಬ್ರಾಣಿ ಇಲ್ದಿರ ಇದ್ದಾಗ ಯೂಸ್ ಮಾಡ್ಕೊತಿರ್ತೀನಿ ಅಂತ ಹೇಳ್ಬಿಟ್ಟು ಈ ಸಲ ತಂದಿರೋದಂತೂ ತುಂಬಾ ಚೆನ್ನಾಗಿತ್ತು ಫ್ಲೇವರು. ಡೈರೆಕ್ಟ್ ಸಾಂಬ್ರಾಣಿ ಹಾಕ್ದಂಗೆ ಇತ್ತು, ಅಷ್ಟು ಚೆನ್ನಾಗಿತ್ತು. ಅದನ್ನೆಲ್ಲನೂ ದೇವ್ರ ಮನೆಯಲ್ಲಿ ಹೊಸ್ಲ ಹತ್ರ ಒಂದು, ತುಳಸಿ ಕಟ್ಟೆ ಹತ್ರ ಒಂದು ಇಟ್ಬಿಟ್ಟು ಈಗ ದೇವಸ್ಥಾನಕ್ಕೆ ರೆಡಿ ಆಗ್ತಿದ್ದೆ. ಅಂತಂದರೆ ನಾನು ರೆಡಿ ಆಗಿದ್ದೀನಿ, ದೇವ್ರ ಪೂಜೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಬ್ಯಾಗಲ್ಲೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಿದ್ದೆ. ನಾನು ಅಲ್ಲೇ ಪ್ಲೇಟ್ ಸಿಗುತ್ತೆ, ಒಂದು ತಟ್ಟೆ ಥರ ಸಿಗುತ್ತೆ, ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣಿನ ದೀಪ ಇಟ್ಬಿಟ್ಟು ಪೂಜೆ ಮಾಡೋದು. ಇನ್ನು ನೈಟಲ್ಲಿ ನೋಡಿ ನಮ್ಮ ಊರು ಈಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕಲರಾಗಿ ಅಂದರೆ ಎಲ್ಲ ಲೈಟ್ಗಳು ಹಾಕ್ಬಿಟ್ಟಿರ್ತಾರೆ, ರೋಡೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಶುಕ್ರವಾರದೊತ್ತು ಯಾವಾಗೂ ಇದೇ ರೀತಿನೇ ಇರುತ್ತೆ ದೇವಸ್ಥಾನದಲ್ಲಿ. ಇನ್ನು ಪ್ರಸಾದ ಕೊಟ್ಟರು, ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದುಬಿಟ್ಟು ಪ್ರಸಾದ ತಿಂತಿದ್ದೀರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.